ಈ ಶಿವಮೊಗ್ಗದಲ್ಲಿ ಹಿಂದೂ ಕೇಸರಿ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಯತ್ನಾಳ್, ಕರ್ನಾಟಕದಲ್ಲಿ ಈಗ ಹೊಸ ಜೆಸಿಬಿ ಗಾಳಿ ಬೀಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಂತೇಶ್ ಶಾಸಕರಾಗಲಿದ್ದಾರೆ ಅಂತ ಹೇಳಿದ್ದಾರೆ. ಭ್ರಷ್ಟ ರಾಜಕಾರಣಿಗಳಿಂದ ಕರ್ನಾಟಕ ಮುಕ್ತವಾಗಬೇಕಾಗಿದೆ. ಮಸೀದಿಯಿಂದ ಕಲ್ಲು ಬಿದ್ದರೆ ಕರ್ನಾಟಕದಲ್ಲಿ 2028ಕ್ಕೆ ಜೆಸಿಬಿ ಸರ್ಕಾರ ಬರುತ್ತೆ. ಭ್ರಷ್ಟಾಚಾರಿಗಳ ಮನೆಗೆ ಜೆಸಿಬಿ ನುಗ್ಗಿಸ್ಬಿಡ್ತೀವಿ ಅಂತ ಗುಡುಗಿದ್ದಾರೆ. ಇದೇ ವೇಳೆ ಶಿವಮೊಗ್ಗದಲ್ಲಿ ಹಿಂದೂ ಸಮಾಜೋತ್ಸವ ಮಾಡುವ ಮೂಲಕ ಬಡಾವಣೆಯ ಗಾಳಿ ಇಲ್ಲಿಂದಲೇ ಶುರುವಾಗಬೇಕು. ಹಿಂದೂಗಳ ರಕ್ಷಣೆ ಮಾತ್ರ ನನ್ನ ಜೀವನದ ಗುರಿ. ಹಿಂದೂಗಳ ರಕ್ಷಣೆ ಆದರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಜೊತೆಗೆ ಬದಲಾವಣೆಯ ಗಾಳಿ ಈಗ ಶುರುವಾಗ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಪೊಲೀಸರ ಕೈಗೆ AK-47 ಗನ್ ಕೊಡ್ತೀವಿ, ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರಾದರೂ ಕೂಗಿದ್ರೆ ಅಲ್ಲೇ ಅವರನ್ನ ಢಮ್ ಅಂತ ಅನಿಸ್ಬಿಡ್ತೀವಿ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ನಾಟಕ ಮಾಡುವ ಕಂಪನಿಗಳು ಎಲ್ಲ ಬಂದ್ ಆಗ್ತಾವು. ಯಾರು ಗಟ್ಟಿಯಾಗಿ ಸನಾತನ ಧರ್ಮ ರಕ್ಷಣೆ ಯಾರು ಮಾಡ್ತಾರೆ ಅವ್ರಿಗೆ ಕರ್ನಾಟಕ ಜನ ಬೆನ್ನತ್ತಾರೆ. ಹೌದಾ? ಯಾವ ಶಿವಮೊಗ್ಗ ನಗರದಲ್ಲಿ ನಮ್ಮ ಗಣೇಶನ ಮೇಲೆ ಕಲ್ಲು ಹಾಕ್ತಾರಲ್ಲ, ಔರಂಗಜೇಬನ ಕಟೌಟ್ ಹಾಕ್ತಾರಲ್ಲ, 2028 ನಡೆಯುವುದಿಲ್ಲ. ಕರ್ನಾಟಕದ ಯಾವ ಮೂಲೆಯಲ್ಲೂ ಔರಂಗಜೇಬನ ಫೋಟೋ ಇರುವುದಿಲ್ಲ. ಗಣಪತಿ ಮೇಲೆ ಏನಾದ್ರು ಕಲ್ಲು ಹಾಕಿದ್ರೆ ಅವರ ಮನೆ ಮೇಲೆ ಜೆಸಿಬಿ ಕೆಲಸ ಮಾಡಿದ್ವಿ. ನೀವು ಎಷ್ಟು ಹಿಂದೂ ಪರವಾಗಿ ಕೆಲಸ ಮಾಡಿ ಎಲ್ಲ ಗೊತ್ತ. ನೀವೆಲ್ಲ ರಿಟೈರ್ ಆಗಿರಿ. 28ಕ್ಕೆ ಸರ್ಕಾರ ಜೆಸಿಬಿ ಸರ್ಕಾರ. ಯಾರಿಗೆ ಹಿಂದೂ ಗಣಪತಿ ಮೇಲೆ ಹಿಂದೂ ಜಾತ್ರೆಗಳಲ್ಲಿ ಕಲ್ಲುವಂತ ಕೆಲಸ ಮಾಡಿದ್ರೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ 28ರಿಂದ